ಏನಂತ ಈ ಹಿಂದೆ ಯಾರ ಕೈಯಲ್ಲೂ ಕೂಡ ಏನು ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ, ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ಸಿ ಟಿ ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರ್ದಿದ್ದಾರೆ ಅವ್ರ ಸರ್ಸಂಚಾಲಕರು. ಓದಕ್ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರೆ ಯಾಕಷ್ಟು ಭಯ ಅವರಿಗೆ? RSS ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದ್ ಕೆಲಸ ಮಾಡಿ, ಈಗ ತಾನೇ ನಮ್ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ ಯಾವ್ದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನ್ ಕೇಶವ ಕೃಪಾಗೂ ಕರ್ಸಿ, ನನಗೆ ಕರ್ಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗ್ಲಿ ಅಥವಾ ಸರ್ಕಾರಿಗಾಗ್ಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗೆ ಬರ್ಲಿ, ದಾಖಲೆಗಳು ತಗೊಂಡ್ ಬರ್ಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗೆ ಬಂದ್ ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗ್ಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗ್ಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರ ಲೆಕ್ಕ ಕೊಡಬೇಕು, ನೀವು ಐಟಿಗೆ ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಏನಕ್ಕೆ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದ್ಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದ್ರೆ ನಾಳೆ ನೀವು ಹಂಗ್ ಮಾಡ್ಬೋದಾ? ಸೇಮ್ ಫಾರ್ಮ್ಯಾಟ್ ನಲ್ಲಿ ನೀವು ನಾಳೆ ಒಂದು ಸಂಘಟನೆ ತೆಗೆದ್ಬಿಟ್ಟು ನೀವು ಹಿಂಗೆ ದೇಣಿಗೆ ಇಸ್ಕೊಳೋದಾಗ್ಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡ್ಬಿಟ್ಟು ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡೋದಾಗ್ಲಿ ಮಾಡ್ಬೋದಾ ಸರ್? ಆಯ್ತ್ರಿ, ಇವ್ರಿಗೆ ಗೊತ್ತಿಲ್ಲ ಇವ್ರ ಇತಿಹಾಸ ಹೆಂಗ್ ಈ ಹೇಡಿಗಳು ಬಂದ್ ಕೈಕಾಲು ಬೀಳ್ತಾರಂತ ಗೊತ್ತಿಲ್ಲ. ನಾನ್ ಬರ್ದಿರೋ ಇತಿಹಾಸ ಅಲ್ಲ, ಅವ್ರ ಆರ್ಗನೈಸರ್ ಪುಸ್ತಕ ಓದ್ಲಿ ಸರ್. ಅವ್ರ ಮ್ಯಾಗಝಿನ್ ಇದೆ ಆರ್ಗನೈಸರ್ ಅಂತ. ಹೋಗ್ಬಿಟ್ಟು ಯಾವ ರೀತಿ ಸರ್ದಾರ್ ಪಟೇಲ್ ಅವರಿಗೆ ಕೈಕಾಲು ಬಿದ್ದಿದ್ದಾರೆ, ವೀರ್ ಸಾವರ್ಕರ್ ಯಾವ ರೀತಿ ಪೆನ್ಷನ್ ತಗೊಂತ ಇದ್ರು ಸರ್, 60 ರೂಪಾಯಿ ಪೆನ್ಷನ್ ತಗೊಂತ ಇದ್ರು ವೀರ್ ಸಾವರ್ಕರ್ ಬ್ರಿಟಿಷರ ಹತ್ರ, ಗೊತ್ತಾ? ಇವ್ರ ಇತಿಹಾಸ ಅದು. ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು ಸರ್, ಅವ್ರ ಹಿಂದಿನ ಸರ್ಸಂಚಾಲಕರು, ಎಮರ್ಜೆನ್ಸಿ ದೇಶಕ್ಕೆ ಬಹಳ ಅಗತ್ಯ ಅಂತ. ಇವತ್ ನೋಡ್ರೆ ಹಿಂಗ್ ಮಾತಾಡ್ತಾರೆ. ಅವ್ರ ಇತಿಹಾಸ ಓದ್ಕೊಂಡ್ ಬರ್ಲಿ ಕೇಳಿ. ನೋಡಿ, ಬಹಳಷ್ಟು ನಮ್ಗೆ ದೂರುಗಳು ಬರ್ತಾ ಇದೆ ಪೋಷಕರಿಂದ. ಹಲವಾರು ಪಬ್ಗಳಿರ್ಬೋದು, ಬ್ರಿವರಿಗಳಿರ್ಬೋದು, ಬಾರ್ಗಳಿರ್ಬೋದು, ಇಲ್ಲಿ ಯಾರು ವಿದ್ಯಾರ್ಥಿಗಳು ಅಲ್ಲಿ ಮಾದಕ ವಸ್ತು ಇರ್ಬೋದು, ಸಿಗರೇಟ್ ಇರ್ಬೋದು ಅಥವಾ ಲಿಕರ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು, ಅದಕ್ಕೆ ನಿನ್ನೆ ಒಂದು ನೋಟಿಫಿಕೇಶನ್ ಅನ್ನ ಸರ್ಕ್ಯುಲರ್ ಅನ್ನ ನಾವು ಹೊರಡಿಸಿದ್ದೇವೆ. ಯಾವುದೇ ವ್ಯಕ್ತಿಗೂ ಕೂಡ ನೀವು ಅಂದ್ರೆ ಸ್ಟೂಡೆಂಟ್ ಇರ್ಬೋದು, ಬಿಲೋ 21 ವರ್ಷಕ್ಕಿಂತ ಕಮ್ಮಿ ಯಾರನ್ನ ಇದ್ರು ಐಡಿಗಳು ಚೆಕ್ ಮಾಡ್ಬಿಟ್ಟು ಬಿಡಬೇಕು ಅಂತ. ಯಾಕಂದ್ರೆ ಇದು ನಮ್ಮ ಯುವಕರ ಭವಿಷ್ಯದ ಪ್ರಶ್ನೆ ಆಗಿದೆ. ದ ಓನಸ್ ಇಸ್ ಆನ್ ದ ಎಸ್ಟಾಬ್ಲಿಷ್ಮೆಂಟ್. ಅವ್ರು ಪರಿಶೀಲನೆ ಮಾಡಬೇಕು, ಅವರು ನಿಯಂತ್ರಣ ಮಾಡಬೇಕು. ಒಂದ್ ವೇಳೆ ಅವ್ರು ನಿಯಂತ್ರಣ ಮಾಡಿಲ್ಲ ಅಂದ್ರೆ ನಾವು ಕ್ರಮ ತಗೋತೀವಿ. 2022-23 ಅತಿ ದೊಡ್ಡ ಹೋರಾಟ ಬಿಟ್ಕಾಯಿನ್ಗೋಸ್ಕರ SIT ಮಾಡಿದ್ರಿ. ಆದ್ರೆ SIT ಅವರ ಚಾರ್ಜ್ ಶೀಟ್ ಅಲ್ಲಿ ನಿಮ್ಮ ನಾಯಕರ ಮಗನ ಈಗ ಆರೋಪ. ನೋಡಿ, ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಬೇಕಾಗ್ತದೆ. ನಾವೇನ್ ಪಾರದರ್ಶಕವಾಗಿ ಮಾಡಿದೀವಿ. ಈಗ ED ಅವರು ಏನೋ ಸಮನ್ಸ್ ಕೊಟ್ಟಿದ್ದಾರೆ, ಸಮನ್ಸಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾರೆ, ಯಾವಾಗ ಅವ್ರಿಗೆ ಕರೀತಾರೆ, ಇವತ್ತಿಲ್ಲ ನಾಳೆ ಹೋಗ್ತಾರೆ. ಅದೇನಿಲ್ಲ ಅಂದ್ರೆ ಕಾನೂನು ಪ್ರಕಾರ ಇದು ಮಾಡ್ತಾರೆ. ಚಾರ್ಜ್ ಶೀಟ್ ಬರ್ಲಿ, ಅವ್ರದಿನ್ನ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನ CC ನಂಬರ್ ಫೈನಲ್ ಆಗ್ಬೇಕು, ನೋಡೋಣ, ತಗೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ನಮ್ಮಲ್ಲಿ ಇಲ್ಲ. ವಾಟ್ ಎವರ್, ನಾನೇ ಅಲ್ಲ ಇವರೇ ಹೋರಾಟ ಅಂತಲ್ಲ. ವಾಟ್ ಈಸ್ ರಾಂಗ್. ಅದನ್ನ ನಾವ್ ಯಾರು ಸಮರ್ಥನೆ ಮಾಡ್ಕೊಳಕಾಯ್ತಾ? ಇದು ನಾವಾಗಿರ್ಬೋದು, ಹಿಂದಿನ ಮುಖ್ಯಮಂತ್ರಿ ಇರ್ಬೋದು, ಇವಾಗಿನ ಮುಖ್ಯಮಂತ್ರಿಗಳಿರ್ಬೋದು, ಯಾರು ಸಮರ್ಥನೆ ಮಾಡ್ಕೊತಾ ಇಲ್ಲ. ವಾಟ್ ಎವರ್ ಇಟ್ ಈಸ್, ವಿ ವಿಲ್ ಟೇಕ್. ಈಗ ನನ್ನ ಮಾಹಿತಿ ಪ್ರಕಾರ ಇನ್ನ ಬಹಳಷ್ಟು ಜನರದ್ದು ಇದೆ, ಬಿಜೆಪಿ ನಾಯಕರದ್ದು ಇದೆ, ಎಲ್ಲ ಬರುತ್ತೆ. ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು? ಇಡಿ ಯಾರ ಕೈಗೊಂಬೆ ಇವರೇ? ಇಡಿ ಯಾರ ಕೈಗೊಂಬೆ? CBI ಯಾರ ಕೈಗೊಂಬೆ? IT ಯಾರ ಕೈಗೊಂಬೆ? ನಿಮ್ಮಲ್ಲಿ ಅಕ್ಯೂಸ್ ಇದ್ದವನ್ನ ಅಲ್ಲಿ ಇನ್ವೈಟ್ ಮಾಡ್ತಾರೆ ತಾನೆ, ಎಲ್ಲಿ? ಈಗ ನಿಮ್ಮಲ್ಲಿ ಚಾರ್ಜ್ ಶೀಟ್ ಬೇರೆಯವ್ರಿಗೆ ಯಾಕೆ ಮಾಡಿಲ್ಲ?
ಸೆಲೆಕ್ಟಿವ್ ಆಗಿ ಮಾಡ್ತಾ ಇದಾರಾ ಅಂತ ನಾನು ಕೇಳ್ತಾ ಇರೋದು. ನಂಗೆ ಗೊತ್ತಿಲ್ಲ, ಇದು ಇಡೀ ಅವ್ರಿಗೆ ಕೇಳ್ಬೇಕು ನೀವು. ಮೋದಿ ಅವರು ನೆಹರು ದಾಖಲೆ ಎಲ್ಲಿ ನೋಡಿ, ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ತರ ಸಂಸ್ಥೆ ಕಟ್ಟಿದಾರಾ? ಒಂದು IIT ತರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳ್ಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರೆ ಒಂದನ ತೋರಿಸ್ಬಿಡಿ ಸ್ವಾಮಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬರೇ ಸ್ಲೋಗನ್ಗಳು ಆಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಯಾವ್ದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಿಮ್ಮ ರೂಪಾಯಿ ಮೌಲ್ಯ ಏನಿದೆ? 12 ರೂಪಾಯಿಗೆ ತಂದು ಇಡ್ತೀನಿ ಅಂದವರು ಇವಾಗ 100 ಮುಟ್ತಾ ಇದೆ. LPG ಇದು ಎಷ್ಟಾಗಿದೆ ಇವಾಗ? ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು, ಡೊಮೆಸ್ಟಿಕ್ ಸಿಲಿಂಡರ್ ಇರ್ಬೋದು, ನಿಮ್ಮ ಪೆಟ್ರೋಲ್ ಡೀಸೆಲ್ ರೇಟ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು. ಎಲ್ಲಿದೆ ಸ್ವಾಮಿ? ಏನು ಯಾವ ಪುರುಷಾರ್ಥಕ್ಕೆ ಇವರು ಸಾಧನೆಗಳನ್ನ ಹೇಳ್ತಾ ಇರೋದು? ನೆಹರು ಅವ್ರಿಗೆ ಕಂಪೇರ್ ಮಾಡ್ತಿರಲ್ಲ. ನೆಹರು ಅವರ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಮತ್ತೆ ಹೇಗ್ ಬಿಟ್ಟು ಹೋಗಿದ್ರು, ಮತ್ತೆ ಇವ್ರೇನ್ ಮಾಡಿದ್ದಾರೆ ಸ್ವಲ್ಪ ತುಲನೆ ಮಾಡಿ. ಮೋದಿ ಅವರ ಹೆಸರಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡ್ಲಿ, ಇವ್ರೆ ಅವರೆಲ್ಲ ಅಂಧ ಭಕ್ತರು. ಅವ್ರು ಮಾಡಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ? ಅವರೇ ಪೂಜೆ ಮಾಡ್ಬೇಕಲ್ಲ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಹೇಳಿ. ಅದು ಒಂದು ಕಲ್ಟ್ ತರ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು. ಅದು ಬಿಟ್ರೆ ಬೇರೆದೇನಿಲ್ಲ. ಈಗ ನೀವೇ ಹೇಳಿ, ನಿಮ್ಗೆ ಸಿಗೋ ಸಂಬಳ ಸಾಕಾಗತ್ತಾ? ಬೇರೆಯವ್ರದ್ದು ಬಿಟ್ಬಿಡಿ. ನೀವೇನ್ ನಗ್ತಾ ಇದ್ದೀರಾ? ಸರಿ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಅವ್ರಿಗೆ ನಾನು, ಇಫ್ ದೇರ್ ಅಗೇನ್ಸ್ಟ್ ಮೀ, ಐ ಕ್ಯಾಂಟ್ ಹೆಲ್ಪ್ ಇಟ್. ಇನ್ನ ಇದೆ, ನಾನು ಹೇಳ್ತಾ ಇದ್ದಂಗೆ ಇನ್ನ ಕಲಿತಾ ಇದ್ದೀನಿ ಸರ್. ಇನ್ನ 3-4 ದಿನ ಆಗಿದೆ ಚಾರ್ಜ್ ತಗೊಂಡು. ಇಲ್ಲ, ಯೂನಿಟ್ ವೈಸ್ ಮಾಡ್ತಾ ಇದೀವಿ. ಇನ್ನ ಒಂದು 8 ದಿನ ಆಗುತ್ತೆ. ಯಾಕಂದ್ರೆ ಸುಮಾರು 16-18 ಯೂನಿಟ್ ಬರ್ತದೆ. ಒಂದೊಂದು ಯೂನಿಟ್ಗೆ ಒಂದೊಂದು ದಿನ ಅಂದ್ರೂ ಒಂದು 15 ದಿನ ಬೇಕಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ ಸರ್. ಸಚಿವರ ಖಾತೆಗಳ ಸಮಾಧಾನ ಎಲ್ಲಿದೆ? ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ, ಕೃಷ್ಣ ಬೈರೇಗೌಡ ಡೆಲ್ಲಿಗೆ ಹೋಗಿದ್ದಾರೆ. ನೋಡಿ, ಇವ್ರೆ ಏನಿದ್ರು ವರಿಷ್ಠರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡಕ್ ದೇವ್ರ ಕಡೆಯಿಂದಾನೇ ಆಗಲ್ಲ ಅಂದ್ರೆ ನಮ್ಮ ಕಡೆಯಿಂದ ಏನಾಗ್ತದೆ? ಆಮೇಲೆ ಅಂಥದ್ದು ಯಾವ್ದು ಗೊಂದಲ ಇಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಬಹಳ ಸ್ಪಷ್ಟವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೃಷ್ಣ ಅವರು ಬೇರೆ ಯಾವ್ದೋ ಕೆಲಸಕ್ಕೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಬಟ್ ಏನೇ ಇದ್ರೂ ಕೂಡ CM ಹತ್ರ ಮಾತಾಡ್ತಾರೆ. ಅದ್ರಲ್ಲಿ ಏನಿದೆ? CM DCM ಡೆಲ್ಲಿ ಹೋಗಿದ್ದಾರೆ. ಅದೇ ಅವರು ಹೋಗಿದ್ದೆ, ತಪ್ಪೇನಿದೆ ಅದರಲ್ಲಿ? ಬಹಳ ಸ್ಪಷ್ಟವಾದಂತ ಏನೋ ಅವ್ರ ದಿನಚರಿ ಇದೆ ಅಲ್ಲ. ಯೂತ್ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, NSU ಆಫೀಸಿಗೆ ಹೋಗ್ತಾ ಇದ್ದಾರೆ, ನಮ್ಮ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಸ್ಪೆಸಿಫಿಕ್ ಪ್ರೋಗ್ರಾಮ್ ಇದೆ. ನಾಳೆ ನೀತಿ ಆಯೋಗದ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ. ನೋಡಿ, ಇದು ಬಹಳ ಸ್ಪಷ್ಟವಾಗಿ ಚುನಾವಣೆ ಆಯೋಗಗಳನ್ನ ಅವರು ಹತೋಟಿಗೆ ತಗೊಂಡ್ಬಿಟ್ಟಿದ್ದಾರೆ ಆಗ್ಲೇ. ಮೊದಲನೇದು ಫಸ್ಟ್ EVM ಅಲ್ಲಿ ಟ್ರೈ ಮಾಡಿದ್ರು. ಅದ್ರ ಮೇಲೆ ಸಿಕ್ಕಾಕೊಂಡಾಗ ಫಾರ್ಮ್ 6-7 ಮಿಸ್ಯೂಸ್ ಮಾಡಕ್ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿನಲ್ಲಿ ಕೂಡ ಬದಲಾವಣೆ ತಂದ್ರು. ಅದಾದ್ಮೇಲೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು ಚೀಫ್ ಎಲೆಕ್ಷನ್ ಕಮಿಷನರ್ಗೆ. ಅದಾದ್ಮೇಲೆ SIR ತಂದಿದ್ದು. ಬೆಂಗಾಲ್ ಇರ್ಬೋದು, ನಿಮ್ ತಮಿಳುನಾಡು ಇರ್ಬೋದು, ನಿಮ್ಮ ಬಿಹಾರ್ ಇರ್ಬೋದು. ಏನಾಗಿದೆ ಅಂತ ಗೊತ್ತಿದೆ. ಅದನ್ನ ಕೂಡ ಯಾವ ರೀತಿ ತಿರ್ಚಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ತೆಗೆಸ್ಕೊಂಡಿದ್ರೆ ಅದನ್ನು ಕೂಡ ಗೊತ್ತಿದೆ. ವೋಟ್ ಚೋರಿ ಆಯ್ತು. ಇವಾಗ ನಾಮಪತ್ರನೇ ಕದಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಇದೆ, ಒಂದು ಕಾನೂನು ಇದೆ, ಒಂದು ಸಂವಿಧಾನದ ಅಡಿನಲ್ಲಿ ಕೆಲವು ನಿಯಮಗಳಿದೆ. ಅದನ್ನು ಕೂಡ ಗಾಳಿಗೆ ತೂರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇವರು ಚುನಾವಣೆ ಆಯೋಗ ಅವ್ರ ಕೈಗೊಂಬೆ ಆಗಿದೆ ಅಂತ ನೀವು ಯೋಚನೆ ಮಾಡಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.